ಅಲ್ಲಿ ಮನೆ ಅಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಆಗಿದೆ. ಓಕೆ, ಇಲ್ಲಿ ಎಲ್ಲ ಬಂದ್ರು. ನಾವು ಹೇಳಿದ ತಕ್ಷಣ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಲ್ಲ ಬಂದಿದ್ದಾರೆ. ನನಗೆ ಬಂದು ಏನಾಗಬೇಕಾಗಿಲ್ಲ, ನೀವು ಬಂದವರು ವಾಪಸ್ ಹೋಗಿ. ಈ ತಾಯಿಗೆ ಏನ್ ಮಾಡಿದ್ರಿ ಅಂತ ಎಫ್ಐಆರ್ ಆಗಬೇಕು, ಕಂಪ್ಲೇಂಟ್ 40 ಮನೆಗಳಿದೆಯಲ್ಲ, ಮಂಜು ಪತ್ತಾರ್ 40 ಮನೆಗಳನ್ನು ಅವರು ಸೇರಿಸಿ ಎಫ್ಐಆರ್ ಮಾಡಿಸಿ ಕಂಪ್ಲೇಂಟ್ ಕೊಡಿಸಿ. ನನಗೆ ಈ ಎಲ್ಲ 3 ಕೂಡ ಗೋಲ್ಮಾಲ್ ತರ ಕಾಣ್ತಾ ಇದ್ದಾರೆ. ನನ್ನ ಡೌಟ್, ಮನೆ ಬಿರುಕು ಬಿಟ್ಟಿದೆ, 40 ಮನೆಗಳಿದೆ, ಒಂದು ಕಂಪ್ಲೇಂಟ್ ಕೊಟ್ರಮ್ಮ ಅಂತ ಯಾಕೆ ಕೇಳ್ತಿಲ್ಲ ನೀವು? ಆಮೇಲೆ ಅದನ್ನು ಚರ್ಚಿಸಿ ಕೈಗೊಳ್ತೇವೆ, ಪರಿಹಾರ ಕೊಡಬೇಕಾ ಕೊಡಬಾರ್ದ ಅಂತೇಳಿ. ಆ ಗಣಿಗಾರಿಕೆ ಇಲಾಖೆಯಲ್ಲಿ ಇರುತ್ತಲ್ಲ, ನಿಮ್ಮಿಂದ ಏನಾದ್ರು ಈಗ ಒಂದು ಮಾತು ಹೇಳಿದ್ದೀನಿ ಕೇಳಿ ವೀಕ್ಷಕರೇ. ಈ ಲಾರಿಗಳಿರುತ್ತಲ್ಲ, ಲಾರಿಗಳು, ದೊಡ್ಡ ದೊಡ್ಡ ಕಂಪನಿ ಲಾರಿಗಳು, ಈ ಲಾರಿಗಳೊಂದು ಬೈಕಿಗೆ ಗುದ್ದಿತ್ತು ಅಥವಾ ಯಾವುದೋ ಒಂದು ಗಾಡಿ ಗುದ್ದಿತ್ತು ಇಟ್ಕೊಳ್ಳಿ, ಅಥವಾ ಒಂದು ಡೆತ್ ಆಯ್ತು ಇಟ್ಕೊಳ್ಳಿ, ಕಂಪನಿ ಇನ್ಶೂರೆನ್ಸ್ ಮಾಡಿರುತ್ತೆ. ಆಮೇಲೆ ಸಣ್ಣ ಪುಟ್ಟ ಅಲ್ಲಿ ಏನಾದ್ರೂ ಒಂದು ಕಾರ್ಗೆ ಒಂದು ಡ್ಯಾಶ್ ಆಯ್ತು ಇಟ್ಕೊಳ್ಳಿ, ಸಣ್ಣ ಸ್ಕ್ರಾಚ್ ಆಯ್ತು ಅಂತ ಅವರೊಂದು ಅಮೌಂಟ್ ಇಟ್ಟಿರ್ತಾರೆ, 10,000, 5,000, 15,000, 20,000 ಅಲ್ಲಲ್ಲೇ ಕೊಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಗಣಿಗಾರಿಕೆ ಅದು ಕೂಡ ಹಂಗಿರುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ನಾವು ಮಾಡಿಕೊಡ್ತೀವಿ ಅಂತೇಳಿ. ಈ ಅಧಿಕಾರಿಗಳಿದಾರಲ್ಲ, ನನಗೆ ಇವರು ಈ ಅಧಿಕಾರಿಗಳ ಎಲ್ಲರ ಬಗ್ಗೆ ಡೌಟ್ ಬರ್ತಾ ಇದೆ. ನೀವು ಕೆಲಸ ಮಾಡಿದ್ರೆ ನಾನು ಸಲ್ಯೂಟ್ ಮಾಡ್ತೀನಿ. ಇವತ್ತೇನು ಸಲ್ಯೂಟ್ ಮಾಡಬೇಕಾಗಿತ್ತು, ನಾನು ಸಲ್ಯೂಟ್ ಮಾಡಿಸಲ್ಲ ನಿಮಗೆ. ತಹಶೀಲ್ದಾರ್ ವಾಸುದೇವ ಸ್ವಾಮಿ, ಗಣಿ ಭೂವಿಜ್ಞಾನ ಅಧಿಕಾರಿ ಉಮೇಶ್, ಅರಣ್ಯ ಇಲಾಖೆ ಆರ್ಎಫ್ ರಾಮಪ್ಪ. ಆ ತಾಯಿಗೆ ಪರಿಹಾರ ಸಿಗ್ತಾ ಇಲ್ವೋ, ಇಷ್ಟು ಮಾತ್ರ ನನಗಿರುವಂತದ್ದು. ಆಯ್ತಾ? ನೀವು ಗಣಿಗಾರಿಕೆ ಕಂಪನಿ ಮತ್ತೆ ಮಣ್ಣಂಗಟ್ಟಿಗೆ ಮಾಡಿದಿರಿ ನೀವು. ಆ ತಾಯಿ ಮನೆ ಬಿರುಕು ಬಿಡ್ತಲ್ಲ, ಯಾರು ಕೊಡ್ತಾರೆ? ವಾಸುದೇವ ಸ್ವಾಮಿ ಅವಕಾಶ ಇದ್ರೆ ಕೊಡಿ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಅವಕಾಶ ಇದ್ರೆ ಕೊಡಿ. ಯಾರು ಬ್ಲಾಸ್ಟ್ ಮಾಡಿಸ್ತಾರೆ ಅವ್ರ ಹತ್ರ. ಆ ತಾಯಿಗೇನು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಆ ತಾಯಿದು ಫೋಟೋ ಹಾಕ್ರೋ, ಒಂದ್ ಕಡೆ ಕಾಣ್ಲಿ ಜನರಿಗೆ ಆ ತಾಯಿ ಸಮಸ್ಯೆ ಏನು ಅಂತೇಳಿ. ನೀವು ಬಂದ್ರೆ ಕಾಕಿ ಹಾಕೊಂಡು ಜೀಪಲ್ಲಿ ಆ ಮನೆ ಬಿರುಕು ಬಿಟ್ಟಿದೆಯಲ್ಲ, ಯಾರು ಕೊಟ್ರ ನಿಮ್ಗೆ? ಸಿದ್ದರಾಮಯ್ಯ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ ತಾಯಿ, ಕುಮಾರಸ್ವಾಮಿ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ, ಯಡಿಯೂರಪ್ಪ ಕೊಟ್ಟ ದುಡ್ಡಲ್ಲ ಕಟ್ಟಿದ್ದು, ಸ್ವಂತ ಪರಿಶ್ರಮದಿಂದ ಕಟ್ಟಿದ್ದಾರೆ. ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಮಹಿಳೆ. ಆ ತಾಯಿಗೆ ಪರಿಹಾರ ಸಿಗಬೇಕು. ಅಲ್ಲಿ ತನಕ ನಿಮ್ಮ ಹಿಂದೆ ಬಿದ್ದು ಬೀಳೋದೆ, ಇಲ್ಲಾಂದ್ರೆ ನಿಮ್ಮನ್ನ ಕೆಲಸನ ಕಿತ್ತಾಕ್ಸೋದು. ಚಾಪ ತಟ್ಲಿ ತೊಂದರೆ ಇಲ್ಲ, ಬಟ್ ಆ ತಾಯಿಯ ವರ ಅಂತೂ ಸಿಗತ್ತೆ. ಫಾಲೋಅಪ್ ಮಾಡ್ಬೇಕು ಮಂಜು ಬತ್ತಾರ್, ಬಿಡಬಾರ್ದು ಇದನ್ನ. ನಮಗೆ ಅಲ್ಲಿ ತಾಯಿ ಮುಖ್ಯ, ಬೇರೆ ಯಾವನೂ ಅಲ್ಲ. ನಾಳೆ ಮತ್ತೆ ಸಿಗೋಣ, ನಮಸ್ಕಾರ. ಅಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಆಗಿದೆ. ಓಕೆ, ಇಲ್ಲಿ ಎಲ್ಲ ಬಂದ್ರು. ನಾವು ಹೇಳಿದ ತಕ್ಷಣ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಲ್ಲ ಬಂದಿದ್ದಾರೆ. ನನಗೆ ಬಂದು ಏನಾಗಬೇಕಾಗಿಲ್ಲ, ನೀವು ಬಂದವರು ವಾಪಸ್ ಹೋಗಿ. ಈ ತಾಯಿಗೆ ಏನ್ ಮಾಡಿದ್ರಿ ಅಂತ ಎಫ್ಐಆರ್ ಆಗಬೇಕು, ಕಂಪ್ಲೇಂಟ್ 40 ಮನೆಗಳಿದೆಯಲ್ಲ, ಮಂಜು ಪತ್ತಾರ್ 40 ಮನೆಗಳನ್ನು ಅವರು ಸೇರಿಸಿ ಎಫ್ಐಆರ್ ಮಾಡಿಸಿ ಕಂಪ್ಲೇಂಟ್ ಕೊಡಿಸಿ. ನನಗೆ ಈ ಎಲ್ಲ 3 ಕೂಡ ಗೋಲ್ಮಾಲ್ ತರ ಕಾಣ್ತಾ ಇದ್ದಾರೆ. ನನ್ನ ಡೌಟ್, ಮನೆ ಬಿರುಕು ಬಿಟ್ಟಿದೆ, 40 ಮನೆಗಳಿದೆ, ಒಂದು ಕಂಪ್ಲೇಂಟ್ ಕೊಟ್ರಮ್ಮ ಅಂತ ಯಾಕೆ ಕೇಳ್ತಿಲ್ಲ ನೀವು? ಆಮೇಲೆ ಅದನ್ನು ಚರ್ಚಿಸಿ ಕೈಗೊಳ್ತೇವೆ, ಪರಿಹಾರ ಕೊಡಬೇಕಾ ಕೊಡಬಾರ್ದ ಅಂತೇಳಿ. ಆ ಗಣಿಗಾರಿಕೆ ಇಲಾಖೆಯಲ್ಲಿ ಇರುತ್ತಲ್ಲ, ನಿಮ್ಮಿಂದ ಏನಾದ್ರು ಈಗ ಒಂದು ಮಾತು ಹೇಳಿದ್ದೀನಿ ಕೇಳಿ ವೀಕ್ಷಕರೇ. ಈ ಲಾರಿಗಳಿರುತ್ತಲ್ಲ, ಲಾರಿಗಳು, ದೊಡ್ಡ ದೊಡ್ಡ ಕಂಪನಿ ಲಾರಿಗಳು, ಈ ಲಾರಿಗಳೊಂದು ಬೈಕಿಗೆ ಗುದ್ದಿತ್ತು ಅಥವಾ ಯಾವುದೋ ಒಂದು ಗಾಡಿ ಗುದ್ದಿತ್ತು ಇಟ್ಕೊಳ್ಳಿ, ಅಥವಾ ಒಂದು ಡೆತ್ ಆಯ್ತು ಇಟ್ಕೊಳ್ಳಿ, ಕಂಪನಿ ಇನ್ಶೂರೆನ್ಸ್ ಮಾಡಿರುತ್ತೆ. ಆಮೇಲೆ ಸಣ್ಣ ಪುಟ್ಟ ಅಲ್ಲಿ ಏನಾದ್ರೂ ಒಂದು ಕಾರ್ಗೆ ಒಂದು ಡ್ಯಾಶ್ ಆಯ್ತು ಇಟ್ಕೊಳ್ಳಿ, ಸಣ್ಣ ಸ್ಕ್ರಾಚ್ ಆಯ್ತು ಅಂತ ಅವರೊಂದು ಅಮೌಂಟ್ ಇಟ್ಟಿರ್ತಾರೆ, 10,000, 5,000, 15,000, 20,000 ಅಲ್ಲಲ್ಲೇ ಕೊಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಗಣಿಗಾರಿಕೆ ಅದು ಕೂಡ ಹಂಗಿರುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ನಾವು ಮಾಡಿಕೊಡ್ತೀವಿ ಅಂತೇಳಿ. ಈ ಅಧಿಕಾರಿಗಳಿದಾರಲ್ಲ, ನನಗೆ ಈ ಅಧಿಕಾರಿಗಳ ಎಲ್ಲರ ಬಗ್ಗೆ ಡೌಟ್ ಬರ್ತಾ ಇದೆ. ನೀವು ಕೆಲಸ ಮಾಡಿದ್ರೆ ನಾನು ಸಲ್ಯೂಟ್ ಮಾಡ್ತೀನಿ. ಇವತ್ತೇನು ಸಲ್ಯೂಟ್ ಮಾಡಬೇಕಾಗಿತ್ತು, ನಾನು ಸಲ್ಯೂಟ್ ಮಾಡಿಸಲ್ಲ ನಿಮಗೆ. ತಹಶೀಲ್ದಾರ್ ವಾಸುದೇವ ಸ್ವಾಮಿ, ಗಣಿ ಭೂವಿಜ್ಞಾನ ಅಧಿಕಾರಿ ಉಮೇಶ್, ಅರಣ್ಯ ಇಲಾಖೆ ಆರ್ಎಫ್ ರಾಮಪ್ಪ. ಆ ತಾಯಿಗೆ ಪರಿಹಾರ ಸಿಗ್ತಾ ಇಲ್ವೋ, ಇಷ್ಟು ಮಾತ್ರ ನನಗಿರುವಂತದ್ದು. ಆಯ್ತಾ? ನೀವು ಗಣಿಗಾರಿಕೆ ಕಂಪನಿ ಮತ್ತೆ ಮಣ್ಣಂಗಟ್ಟಿಗೆ ಮಾಡಿದಿರಿ ನೀವು. ಆ ತಾಯಿ ಮನೆ ಬಿರುಕು ಬಿಡ್ತಲ್ಲ, ಯಾರು ಕೊಡ್ತಾರೆ? ವಾಸುದೇವ ಸ್ವಾಮಿ ಅವಕಾಶ ಇದ್ರೆ ಕೊಡಿ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಅವಕಾಶ ಇದ್ರೆ ಕೊಡಿ. ಯಾರು ಬ್ಲಾಸ್ಟ್ ಮಾಡಿಸ್ತಾರೆ ಅವ್ರ ಹತ್ರ. ಆ ತಾಯಿಗೇನು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಆ ತಾಯಿದು ಫೋಟೋ ಹಾಕ್ರೋ, ಒಂದ್ ಕಡೆ ಕಾಣ್ಲಿ ಜನರಿಗೆ ಆ ತಾಯಿ ಸಮಸ್ಯೆ ಏನು ಅಂತೇಳಿ. ನೀವು ಬಂದ್ರೆ ಕಾಕಿ ಹಾಕೊಂಡು ಜೀಪಲ್ಲಿ ಆ ಮನೆ ಬಿರುಕು ಬಿಟ್ಟಿದೆಯಲ್ಲ, ಯಾರು ಕೊಟ್ರ ನಿಮ್ಗೆ? ಸಿದ್ದರಾಮಯ್ಯ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ ತಾಯಿ, ಕುಮಾರಸ್ವಾಮಿ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ, ಯಡಿಯೂರಪ್ಪ ಕೊಟ್ಟ ದುಡ್ಡಲ್ಲ ಕಟ್ಟಿದ್ದು, ಸ್ವಂತ ಪರಿಶ್ರಮದಿಂದ ಕಟ್ಟಿದ್ದಾರೆ. ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಮಹಿಳೆ.
ಆ ತಾಯಿಗೆ ಪರಿಹಾರ ಸಿಗಬೇಕು. ಅಲ್ಲಿ ತನಕ ನಿಮ್ಮ ಹಿಂದೆ ಬಿದ್ದು ಬೀಳೋದೆ, ಇಲ್ಲಾಂದ್ರೆ ನಿಮ್ಮನ್ನ ಕೆಲಸನ ಕಿತ್ತಾಕ್ಸೋದು. ಚಾಪ ತಟ್ಲಿ ತೊಂದರೆ ಇಲ್ಲ, ಬಟ್ ಆ ತಾಯಿಯ ವರ ಅಂತೂ ಸಿಗತ್ತೆ. ಫಾಲೋ ಮಾಡ್ಬೇಕು ಮಂಜು ಬತ್ತಾರ್, ಬಿಡಬಾರ್ದು ಇದನ್ನ. ನಮಗೆ ಅಲ್ಲಿ ತಾಯಿ ಮುಖ್ಯ, ಬೇರೆ ಯಾವನೂ ಅಲ್ಲ. ನಾಳೆ ಮತ್ತೆ ಸಿಗೋಣ, ನಮಸ್ಕಾರ. ಅಲ್ಲಿ ಮನೆ, ಅಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಆಗಿದೆ. ಓಕೆ, ಇಲ್ಲಿ ಎಲ್ಲ ಬಂದ್ರು. ನಾವು ಹೇಳಿದ ತಕ್ಷಣ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಲ್ಲ ಬಂದಿದ್ದಾರೆ. ನನಗೆ ಬಂದು ಏನಾಗಬೇಕಾಗಿಲ್ಲ, ನೀವು ಬಂದವರು ವಾಪಸ್ ಹೋಗಿ. ಈ ತಾಯಿಗೆ ಏನ್ ಮಾಡಿದ್ರಿ ಅಂತ ಎಫ್ಐಆರ್ ಆಗಬೇಕು, ಕಂಪ್ಲೇಂಟ್. 40 ಮನೆಗಳಿದೆಯಲ್ಲ, ಮಂಜು ಬತ್ತಾರ್ 40 ಮನೆಗಳನ್ನು ಅವರು ಸೇರಿಸಿ ಎಫ್ಐಆರ್ ಮಾಡಿಸಿ ಕಂಪ್ಲೇಂಟ್ ಕೊಡಿಸಿ. ನನಗೆ ಈ ಎಲ್ಲ 3 ಕೂಡ ಗೋಲ್ಮಾಲ್ ತರ ಕಾಣ್ತಾ ಇದ್ದಾರೆ. ನನ್ನ ಡೌಟ್, ಮನೆ ಬಿರುಕು ಬಿಟ್ಟಿದೆ, 40 ಮನೆಗಳಿದೆ, ಒಂದು ಕಂಪ್ಲೇಂಟ್ ಕೊಟ್ರಮ್ಮ ಅಂತ ಯಾಕೆ ಕೇಳ್ತಿಲ್ಲ ನೀವು? ಆಮೇಲೆ ಅದನ್ನು ಚರ್ಚಿಸಿ ಕೈಗೊಳ್ತೇವೆ, ಪರಿಹಾರ ಕೊಡಬೇಕಾ ಕೊಡಬಾರ್ದ ಅಂತೇಳಿ. ಆ ಗಣಿಗಾರಿಕೆ ಇಲಾಖೆಯಲ್ಲಿ ಇರುತ್ತಲ್ಲ, ನಿಮ್ಮಿಂದ ಏನಾದ್ರು ಈಗ ಒಂದು ಮಾತು ಹೇಳಿದ್ದೀನಿ ಕೇಳಿ ವೀಕ್ಷಕರೇ. ಈ ಲಾರಿಗಳಿರುತ್ತಲ್ಲ, ಲಾರಿಗಳು, ದೊಡ್ಡ ದೊಡ್ಡ ಕಂಪನಿ ಲಾರಿಗಳು, ಈ ಲಾರಿಗಳೊಂದು ಬೈಕಿಗೆ ಗುದ್ದಿತ್ತು ಅಥವಾ ಯಾವುದೋ ಒಂದು ಗಾಡಿ ಗುದ್ದಿತ್ತು ಅಂತ ಇಟ್ಕೊಳ್ಳಿ, ಅಥವಾ ಒಂದು ಡೆತ್ ಆಯ್ತು ಅಂತ ಇಟ್ಕೊಳ್ಳಿ. ಕಂಪನಿ ಇನ್ಶೂರೆನ್ಸ್ ಮಾಡಿರುತ್ತೆ. ಆಮೇಲೆ ಸಣ್ಣ ಪುಟ್ಟ ಅಲ್ಲಿ ಏನಾದ್ರೂ ಒಂದು ಕಾರ್ಗೆ ಒಂದು ಡ್ಯಾಶ್ ಆಯ್ತು ಅಂತ ಇಟ್ಕೊಳ್ಳಿ, ಸಣ್ಣ ಸ್ಕ್ರಾಚ್ ಆಯ್ತು ಅಂತ, ಅವರೊಂದು ಅಮೌಂಟ್ ಇಟ್ಟಿರ್ತಾರೆ. 10,000, 5,000, 15,000, 20,000 ಅಲ್ಲಲ್ಲೇ ಕೊಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಗಣಿಗಾರಿಕೆ ಅದು ಕೂಡ ಹಂಗಿರುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ನಾವು ಮಾಡಿಕೊಡ್ತೀವಿ ಅಂತೇಳಿ. ಈ ಅಧಿಕಾರಿಗಳಿದಾರಲ್ಲ, ನನಗೆ ಈ ಅಧಿಕಾರಿಗಳ ಎಲ್ಲರ ಬಗ್ಗೆ ಡೌಟ್ ಬರ್ತಾ ಇದೆ. ನೀವು ಕೆಲಸ ಮಾಡಿದ್ರೆ ನಾನು ಸಲ್ಯೂಟ್ ಮಾಡ್ತೀನಿ. ಇವತ್ತೇನು ಸಲ್ಯೂಟ್ ಮಾಡಬೇಕಾಗಿತ್ತು, ನಾನು ಸಲ್ಯೂಟ್ ಮಾಡಿಸಲ್ಲ ನಿಮಗೆ. ತಹಶೀಲ್ದಾರ್ ವಾಸುದೇವ ಸ್ವಾಮಿ, ಗಣಿ ಭೂವಿಜ್ಞಾನ ಅಧಿಕಾರಿ ಉಮೇಶ್, ಅರಣ್ಯ ಇಲಾಖೆ ಆರ್ಎಫ್ ರಾಮಪ್ಪ. ಆ ತಾಯಿಗೆ ಪರಿಹಾರ ಸಿಗ್ತಾ ಇಲ್ವೋ, ಇಷ್ಟು ಮಾತ್ರ ನನಗಿರುವಂತದ್ದು. ಆಯ್ತಾ? ನೀವು ಗಣಿಗಾರಿಕೆ ಕಂಪನಿ ಮತ್ತೆ ಮಣ್ಣಂಗಟ್ಟಿಗೆ ಮಾಡಿದಿರಿ ನೀವು. ಆ ತಾಯಿ ಮನೆ ಬಿರುಕು ಬಿಡ್ತಲ್ಲ, ಯಾರು ಕೊಡ್ತಾರೆ? ವಾಸುದೇವ ಸ್ವಾಮಿ ಅವಕಾಶ ಇದ್ರೆ ಕೊಡಿ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಅವಕಾಶ ಇದ್ರೆ ಕೊಡಿ. ಯಾರು ಬ್ಲಾಸ್ಟ್ ಮಾಡಿಸ್ತಾರೆ ಅವ್ರ ಹತ್ರ. ಆ ತಾಯಿಗೇನು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಆ ತಾಯಿದು ಫೋಟೋ ಹಾಕ್ರೋ, ಒಂದ್ ಕಡೆ ಕಾಣ್ಲಿ ಜನರಿಗೆ ಆ ತಾಯಿ ಸಮಸ್ಯೆ ಏನು ಅಂತೇಳಿ. ನೀವು ಬಂದ್ರೆ ಕಾಕಿ ಹಾಕೊಂಡು ಜೀಪಲ್ಲಿ ಆ ಮನೆ ಬಿರುಕು ಬಿಟ್ಟಿದೆಯಲ್ಲ, ಯಾರು ಕೊಟ್ರ ನಿಮ್ಗೆ? ಸಿದ್ದರಾಮಯ್ಯ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ ತಾಯಿ, ಕುಮಾರಸ್ವಾಮಿ ಕೊಟ್ಟ ದುಡ್ಡಲ್ಲಿ ಕಟ್ಟಿದಲ್ಲ, ಯಡಿಯೂರಪ್ಪ ಕೊಟ್ಟ ದುಡ್ಡಲ್ಲ ಕಟ್ಟಿದ್ದು, ಸ್ವಂತ ಪರಿಶ್ರಮದಿಂದ ಕಟ್ಟಿದ್ದಾರೆ. ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಮಹಿಳೆ. ಆ ತಾಯಿಗೆ ಪರಿಹಾರ ಸಿಗಬೇಕು. ಅಲ್ಲಿ ತನಕ ನಿಮ್ಮ ಹಿಂದೆ ಬಿದ್ದು ಬೀಳೋದೆ, ಇಲ್ಲಾಂದ್ರೆ ನಿಮ್ಮನ್ನ ಕೆಲಸನ ಕಿತ್ತಾಕ್ಸೋದು. ಚಾಪ ತಟ್ಲಿ ತೊಂದರೆ ಇಲ್ಲ, ಬಟ್ ಆ ತಾಯಿಯ ವರ ಅಂತೂ ಸಿಗತ್ತೆ. ಫಾಲೋ ಮಾಡ್ಬೇಕು ಮಂಜು ಬತ್ತಾರ್, ಬಿಡಬಾರ್ದು ಇದನ್ನ. ನಮಗೆ ಅಲ್ಲಿ ತಾಯಿ ಮುಖ್ಯ, ಬೇರೆ ಯಾವನೂ ಅಲ್ಲ. ನಾಳೆ ಮತ್ತೆ ಸಿಗೋಣ, ನಮಸ್ಕಾರ.